ನಮ್ಮ ಬೆಂಗಳೂರು ಟೀಮ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈಗ ಹೊಸ ಮಾಲೀಕರನ್ನು ಪಡೆಯಬಹುದು. ಈ ತಂಡ ವಿರಾಟ್ ಕೊಹ್ಲಿಯ ತಂಡ, ಬೆಂಗಳೂರಿನ ಗೌರವ, ಕೋಟ್ಯಾಂತರ ಅಭಿಮಾನಿಗಳ ಪ್ರೀತಿ. ಇದೀಗ ಅದರ ಮಾಲೀಕರು ಡಿಯಾಜಿಯೋ ಈ ಬ್ರಿಟಿಷ್ ಕಂಪನಿ ಆರ್ಸಿಬಿಯನ್ನು ಮಾರಾಟ ಮಾಡಲು ಯೋಚಿಸುತ್ತಿದೆ. ಆದ್ರೆ ಇದರ ಬಗ್ಗೆ ಈಗ ಆಸಕ್ತಿ ತೋರಿಸುತ್ತಿರುವವರು ಸಣ್ಣವರಲ್ಲ, ಭಾರತದ ಮತ್ತು ಅಮೆರಿಕದ ದೊಡ್ಡ ಕೋಟ್ಯಾಧಿಪತಿಗಳು. ಆದ್ರೆ ಯಾಕೆ ಫ್ರಾಂಚೈಸಿನ ಮಾರಾಟ ಮಾಡುತ್ತಿದ್ದಾರೆ? ಹೊಸ ಮಾಲೀಕರು ಯಾರಾಗಬಹುದು? ಇದರಿಂದ ಆರ್ಸಿಬಿಯ ಭವಿಷ್ಯ ಏನು ನೋಡೋಣ ಬನ್ನಿ. ಮೊದಲು ಪ್ರಶ್ನೆ, ಈ ಇರುವ ಮಾಲೀಕರು ಡಿಯಾಜಿಯೋ ಯಾಕೆ ಆರ್ಸಿಬಿಯನ್ನು ಮಾರ್ತಿದೆ? ಡಿಯಾಜಿಯೋ ಇದೊಂದು ಆಲ್ಕೋಹಾಲಿಕ್ ಬೆವರೇಜ್ ಕಂಪನಿ. ಇದೊಂದು ಬ್ರಿಟಿಷ್ ಕಂಪನಿ. ಇದರ ಹೆಡ್ ಕ್ವಾರ್ಟರ್ಸ್ ಕೂಡ ಲಂಡನ್ ನಲ್ಲಿದೆ. ಐಪಿಎಲ್ ತಂಡವನ್ನು ನಡೆಸುವುದು ಅವರ ಮುಖ್ಯ ಬಿಸ್ನೆಸ್ ಅಲ್ಲ. ಒಂದು ಐಪಿಎಲ್ ತಂಡವನ್ನು ನಿರ್ವಹಿಸುವುದು ತುಂಬಾ ದುಬಾರಿ. ಆಟಗಾರರ ಸಂಬಳ, ಪ್ರಯಾಣ, ಜಾಹೀರಾತು, ಪ್ರಚಾರ ಎಲ್ಲವೂ ಕೋಟಿ ಕೋಟಿ ರೂಪಾಯಿ ಖರ್ಚು. ಆರ್ಸಿಬಿ ತುಂಬಾ ಜನಪ್ರಿಯವಾದರೂ ಅದು ಡಿಯಾಜಿಯೋಗೆ ಡೈರೆಕ್ಟ್ ಪ್ರಾಫಿಟ್ ಮೇಕಿಂಗ್ ವೆಂಚರ್ ಆಗಿರಲಿಲ್ಲ. ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ ಈಗ ಅದರ ಶೇರ್ ಹೋಲ್ಡರ್ಸ್ ಮೈನ್ ಬಿಸ್ನೆಸ್ ಮೇಲೆ ಫೋಕಸ್ ಮಾಡಕ್ಕೆ ಮತ್ತೆ ನಾನ್ ಕೋರ್ ಬಿಸ್ನೆಸ್ ಏರಿಯಾಸ್ ಆದ ಸ್ಪೋರ್ಟ್ಸ್ ಫ್ರಾಂಚೈಸಿಯಿಂದ ಎಕ್ಸಿಟ್ ಆಗಕ್ಕೆ ಹೇಳ್ತಿದ್ದಾರೆ.